ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಹೇಳೋಣ, ನನ್ನಿಂದ ಏನು ಮುಚ್ಚಿಡ್ತಾ ಇದೆಯಾ? ಅಣ್ಣ ಏನೋ ನನ್ನಿಂದ ಮುಚ್ಚಿಟ್ಟ. ಅಮ್ಮ ಆಗಿ ನೀವಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ವ, ಏನಕ್ಕೆ ನನ್ನಿಂದ ಮುಚ್ಚಿಟ್ಟು? ಏನು ನಡೀತಾ ಇದೆ ಈ ಮನೇಲಿ ಹೇಳಿ ಅಮ್ಮ. ಓ, ನೀವು ನನ್ನ ಬರೀ ದೂರ ಕಳಿಸ್ತಿಲ್ಲ ಅನ್ಸುತ್ತೆ, ನೀವು ಮನಸ್ಸಿಂದನೇ ದೂರ ಮಾಡಿದ್ರೇನೋ ಅಲ್ವಾ? ಹೇ ಅನಿ, ಯಾಕೋ ಹಾಗೆ ಮಾತಾಡ್ತೀಯ? ಮತ್ತಿನ್ನೇನಣ್ಣ, ನೀವಿಬ್ರು ನನ್ನಿಂದ ಗುಟ್ ಮಾಡ್ತಾ ಇದ್ದೀರ. ಕೇಳಿದ್ರೆ ನನ್ನನ್ನೇ ಹೊರಗಿನ ಒಂಥರ ಟ್ರೀಟ್ ಮಾಡ್ತಾ ಇದ್ದೀರ. ಮತ್ತಿನ್ನೇನು ಹೇಳಿ, ನೀವಿಬ್ರು ಮೌನವಾಗಿರೋದನ್ನ ನೋಡ್ತಾ ಇದ್ರೆ ನನಗೆ ಚುಚ್ಚದಾಗ ಆಗ್ತಾ ಇದೆ. ಪ್ಲೀಸ್ ಅಣ್ಣ, ಅದೇನು ಅಂತ ಹೇಳು. ನಾನು ಹೇಳ್ತೀನಿ. ಅಮ್ಮ ಪ್ಲೀಸ್. ಇಲ್ಲಪ್ಪ, ನನ್ನನ್ನು ತಡಿಬೇಡ. ಇನ್ನಿದನ್ನ ಮುಚ್ಚಿಡೋದು ಸರಿ ಇರಲ್ಲ. ಅನಿಗೆ ಅದು ಸಾಕೇತ್ನ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಲೇ ಅಮ್ಮು, ಏನೇ ಇದೆಲ್ಲ? ಯಾಕೆ ಬಟ್ಟೆದೆಲ್ಲ ಕಿತ್ತು ಬಿಸಾಕಿದೆಯಾ? ಮನೇಲೊಂದು ಕೆಲಸ ಕೈ ಜೋಡಿಸಲ್ಲ, ಈ ಕಿತ್ತು ಹಾಕಕ್ಕೆ ಮಾತ್ರ ಯಾವಾಗಲೂ ನಿನ್ನ ಕೈ ಮುಂದಿರತ್ತೆ. ಅಮ್ಮ ಏನಮ್ಮ ಮಾಡಲಿ? ಅಕ್ಕ ನೋಡಿದ್ರೆ ನಾಳೆ ದೊಡ್ಡ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ. ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋಣ ಅಂದರೆ ನನ್ನ ಹತ್ರ ಚೆನ್ನಾಗಿರೋದು ಒಂದು ಬಟ್ಟೆ ಇಲ್ಲ. ಯಾವ್ದು ಹಾಕೊಳ್ಳಿ? ಇಲ್ಲಿರೋದಿನ್ನೇನು ರಾಶಿ ಬಟ್ಟೆ ಇದೆ. ಈಗಿನ ಕಾಲದ ಹುಡುಗಿಯರಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲದು, ಬಟ್ಟೆನೇ ಇಲ್ಲ ಅಂತಾರೆ. ಇದೆಲ್ಲ ಇನ್ನೇನೆ ಮತ್ತೆ? ಅಮ್ಮ ಅದೆಲ್ಲ ಹಳೇದಮ್ಮ. ಫಂಕ್ಷನ್ ಇರೋದು ಅಹಲ್ಯ, ಅದು ಅವಳೇ ನಿನ್ನಷ್ಟು ಟೆನ್ಷನ್ ಮಾಡ್ಕೊಂಡಿಲ್ಲ. ನಿಂದು ಯಾಕೋ ಅತಿ ಆಯ್ತು ಕಣೆ. ಇರೋದ್ರಲ್ಲ ಯಾವುದಾದ್ರೊಂದು ಹಾಕೋ ಅಮ್ಮ. ಅಮ್ಮು, ಏನೇ ಇದೆಲ್ಲ? ಅಕ್ಕ, ಅದು ನಾಳೆ ಫಂಕ್ಷನಿಗೆ ಹಾಕೊಳ್ಳೋಕೆ ಚೆನ್ನಾಗಿರೋ ಬಟ್ಟೆ ಇರಲಿಲ್ಲ, ಅದಕ್ಕೆ. ಬಟ್ಟೆ ಇರಲಿಲ್ಲ ಅಂತ ಹೀಗೆಲ್ಲ ಕಿತ್ತು ಹಾಕೋ ಅಂತಾರ? ಟೈಮ್ ತುಂಬ ಪ್ರೀಷಿಯಸ್ ಅಮ್ಮು. ಬೇಡ್ದಿರೋ ಇಂಥ ಕೆಲಸ ಮಾಡೋದ್ರಲ್ಲೇ ಟೈಮ್ನ ಹಾಳು ಮಾಡ್ಕೋಬಾರ್ದು. ನಿನಗೆ ಗೊತ್ತು ತಾನೆ ನಿನ್ನ ಹತ್ರ ಯಾವ ಬಟ್ಟೆ ಇದೆ, ಯಾವ ಬಟ್ಟೆ ಇಲ್ಲ ಅಂತ. 1-2 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದಿದ್ರೆ ಈ ಥರ ಮೆಸ್ಅಪ್ ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಬೈತಿದೀಯಾ? ಇಲ್ವೇ, ಅಕ್ಕ ಆಗಿ ಬುದ್ಧಿ ಹೇಳ್ತಾ ಇದ್ದೀನಿ. ಬೇಸಿಕ್ಸ್ ಕೂಡ ಗೊತ್ತಿಲ್ಲರೋ ಚಿಕ್ಕ ಮಕ್ಳ ಥರ ಹಠ ಮಾಡಬೇಡ. ಅಹಲ್ಯ, ನೀನೇನು ಬೇಜಾರು ಮಾಡ್ಕೋಬೇಡವೆ. ಅವಳದ್ದು ಇದ್ದಿದ್ದೆ, ಇರೋದ್ರಲ್ಲೇ ಯಾವುದಾದ್ರೊಂದು ಹಾಕೋತಾಳೆ ಬಿಡು. ಹೌದು ಅಹಲ್ಯ, ನೀನು ಹೊಸ ಬಟ್ಟೆ ತಗೊಂಡೆ ತಾನೆ? ಅಮ್ಮ ಅಮ್ಮ, ಇದು ಎರಡರಲ್ಲಿ ಯಾವ್ದು ಹಾಕೊಳ್ಳಿ? ಅಲ್ಲ ಕಣೆ, ಹೊಸದು ತಗೊಂಡಿಲ್ವೇನೆ? ಅಮ್ಮ, ನನಗೆ ಯಾಕೆ ಹೊಸದು? ಅದು ಅಲ್ಲದೆ ಇದೆರಡು ಹೊಸದೇ, ತುಂಬಾ ಹಳೇದೇನಲ್ಲ. ನೀನು ಯಾವಾಗಲೂ ಹೀಗೆ ಕಣೆ, ನಿನ್ನ ಬಗ್ಗೆ ಯೋಚಿಸೋದೇ ಇಲ್ಲ. ನಮಗೋಸ್ಕರನೇ ಜೀವನನೇ ಮರಿತಿದೀಯ ನೀನು. ಅಮ್ಮ, ನನ್ನ ಜೀವನ, ನನ್ನ ಪ್ರಪಂಚ ಎಲ್ಲ ನೀವೇ ಅಮ್ಮ. ಅಲ್ಲ ಕಣೆ, ಪ್ರಶಸ್ತಿ ಬರೋ ಟೈಮಲ್ಲಿ. ಅಮ್ಮ, ನನಗೆ ಪ್ರಶಸ್ತಿ ಬರುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ರಾಜ್ಗುರು ಕಂಪನಿಯಲ್ಲಿ 25 ವರ್ಷದಿಂದ ಸಾಧನೆ ಮಾಡಿರೋ 5 ಜನಕ್ಕೆ ಸಿಗೋ ಪ್ರಶಸ್ತಿ ಅದು. ನಾನಿನ್ನು ಕೆಲ್ಸಕ್ಕೆ ಸೇರಿ 3 ವರ್ಷ ಆಗಿದೆ ಅಷ್ಟೇ. ನನಗೆ ಯಾರಮ್ಮ ಪ್ರಶಸ್ತಿ ಕೊಡ್ತಾರೆ? ನಾನು ನಾಮಿನೇಟ್ ಆಗಿದ್ದೀನಿ ಅಷ್ಟೇ. ಅಕ್ಕ, ನಾಮಿನೇಟ್ ಆಗಿದ್ಯಾ ಅಂದಮೇಲೆ ನೀನೇ ವಿನ್ನರ್ ಅಂತ ಅರ್ಥ. ಇವಾಗ ನೋಡು, ಅಷ್ಟೊಂದು ಜನದಲ್ಲಿ ನಿನ್ನ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂದರೆ
ನಿನಗೆ ಅವಾರ್ಡ್ ಸಿಕ್ಕೇ ಸಿಗುತ್ತೆ, ನೀನು ಗೆದ್ದೆ ಗೆಲ್ತೀಯ. ಅದು ಹಾಗಲ್ವೇ? ನನ್ನ ಅಣ್ಣನ್ ಸಾಯಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರ. ಅಣ್ಣ, ಹೇ, ಇದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ ಕಣೋ. ಅಮ್ಮ ಸುಮ್ಮನೆ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೋತಿದ್ದಾರೆ ಅಷ್ಟೇ. ಒಂದ್ ಸರಿ ಆದ್ರೆ 2 ಸರಿ ಆದ್ರೆ ಅದನ್ನ ಕಾಕತಾಳಿ ಅಂತ ಹೇಳ್ಬೋದು. 10 ಸರಿ ಆದ್ರೆ ಅದನ್ನ ಕಾಕತಾಳಿ ಅಂತ ಹೇಳಕ್ಕಾಗತ್ತಾ? 10 ಸಾರಿನ? ಹೌದಪ್ಪ, ಇದು ಇವಾಗಿಂದ ಅಲ್ಲ, ತುಂಬಾ ದಿನದಿಂದ ನಡೀತಾ ಇದೆ. ಪಾರ್ಕಿಂಗ್ ಏರಿಯಾದಲ್ಲಿ ಸಾಕೇತ್ ತಲೆ ಮೇಲೆ ಫ್ಲವರ್ ಪಾಟ್ ಬೀಳೋದು ಸ್ವಲ್ಪದ್ರಲ್ಲಿ ತಪ್ಪೋಯ್ತು. ಕೂದಲಾಳೆ ಅಂತರದಲ್ಲಿ ಬಚಾವಾದ. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, 4 ಸರಿ ಸಾಕೇತ್ ಕಾರ್ ಬ್ರೇಕ್ ಫೇಲ್ ಆಗಿದೆ. ಇದನ್ನ ಕಾಕತಾಳಿ ಅಂತ ಹೇಳಕ್ಕಾಗತ್ತಾ? ಇದು ಸಾಲದು ಅಂತ ಅಮ್ಮ, ನನ್ನಿಂದ ಏನು ಮುಚ್ಚಿಡ್ಬೇಡಿ, ಹೇಳಿ ಅದೇನು ಅಂತ ಹೇಳಿ. ಹೇ ಅನಿ, ಅಷ್ಟೇ ಕಣೋ, ಮತ್ತೇನಿಲ್ಲ. ಅಣ್ಣ ಪ್ಲೀಸ್, ನೀನ್ ಮಾತಾಡ್ಬೇಡ. ಮಾ, ಏನಾಯ್ತು ಅಂತ ಹೇಳಿ. ಅದು ಆಫೀಸಲ್ಲಿ ಒಂದ್ಸರಿ ಸಾಕೇತು ಊಟಕ್ಕೆ ಪಾಪಿಗಳು ಯಾರೋ ವಿಷ ಬೆರೆಸ್ಬಿಟ್ಟಿದ್ರಪ್ಪ. ಇದನ್ನೆಲ್ಲ ಕಾಕತಾಳಿ ಅಂತ ಹೇಳಕ್ಕಾಗತ್ತಾ ಅನಿ? ಯಾಕಣ್ಣ ಇಷ್ಟೆಲ್ಲ ನಡೆದ್ರು ನನಗೊಂದು ಮಾತು ಹೇಳಿಲ್ವಲ್ಲ? ಯಾಕೆ? ಹೇಳಿದ್ನಲ್ಲಪ್ಪ, ಅವಾಗ ನನಗೊಂದು ಫೋನ್ ಮಾಡಿದ್ದ, ನನ್ನ ಊಟದಲ್ಲಿ ವ್ಯತ್ಯಾಸ ಆಗಿದೆ, ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತ. ಫುಡ್ ಪಾಯ್ಸನ್ ಅಂತ ಹೇಳಿದ್ದು ಅದಕ್ಕೇನಾ? ಓ ಗಾಡ್, ನಮಗೂ ಫೋನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಎಲ್ಲಿ ನೀನು ವಾಪಸ್ ಬರ್ತೀಯ, ನೀನು ಓದ್ ಹಾಳಾಗುತ್ತೆ ಅಂತ ನಮ್ಮನ್ನೆಲ್ಲ ತಡೆದ. ಅಣ್ಣ, ನಿನಗಿಂತ ಈ ಓದು, ಈ ಬಿಸ್ನೆಸ್ಸು ಹೆಚ್ಚೇನೋ. ಯಾಕೀಗ ಮಾಡಿದೆ? ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ವಾ? ಓ, ಅದಕ್ಕೆ ಪೊಲೀಸವ್ರ ಮನೆಯವ್ರಿಗೂ ಬಂದಿದ್ರ? ಹಾಗಾದ್ರೆ ಇದು ಪ್ಲಾನಡ್ ಅಂತ ನಿನ್ಗೆ ಗೊತ್ತಾಗಿದೆ ಅಲ್ವಣ? ನಿನ್ ತಲೆ ಮೇಲೆ ಪಾಟ್ ಬೀಳೋದು, ನಿನ್ ಕಾರ್ 2-3 ಸಲ ಬ್ರೇಕ್ ಫೇಲ್ಯೂರ್ ಆಗೋದು, ಅದು ಅಲ್ಲದೆ ನೀನ್ ಇವತ್ತೇ ಏರ್ಪೋರ್ಟ್ಗೆ ಹೋಗ್ತಿದ್ಯಾ ಅಂತ ಗೊತ್ತಿರೋದು, ಆಫೀಸಲ್ಲಿ ನಿನ್ ಕ್ಯಾಬಿನ್ಗೆ ಬಂದು ನಿನ್ನ ಊಟದ ಬಾಕ್ಸ್ಗೆ ವಿಷ ಬೆರೆಸೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಗೊತ್ತಿರೋರೆ ಮಾಡಿದ್ದಾರೆ ಅನ್ಸ್ತಾ ಇದೆ. ಆಫೀಸಲ್ಲಾಗಿದೆ, ಮನೇಲಾಗಿದೆ, ಹೊರ್ಗಡೆ ಆಗಿದೆ, ಎಲ್ಲ ಕಡೆಯಿಂದಲೂ ನಿನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನಿ, ಪ್ರಾಬ್ಲಮ್ ಆಗ್ತಿದೆ ನಿಜ, ಆದರೆ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ವಿಷಯಗಳೆಲ್ಲ ಅಮ್ಮನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ ಅಂತಾನೆ ನಾನು ಯಾರಿಗೂ ಈ ವಿಷಯನ ಹೇಳಿರಲಿಲ್ಲ. ಅಮ್ಮ ಅಮ್ಮ, ಮೀರಂಗೆ ಈ ವಿಷಯ ಗೊತ್ತಾ? ನನಗೆ ಬಿಟ್ರೆ ಮತ್ತಿನ್ಯಾರಿಗೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಅಣ್ಣ ಈಗ ಒಂಟಿಯಲ್ಲ, ಅವನ ಜೊತೆ ನಾನಿದ್ದೀನಿ. ಅದ್ಯಾರು ಏನು ಅನ್ನೋ ವಿಷಯನ ಆದಷ್ಟು ಬೇಗ ಆಚೆ ತೆಗಿತೀನಿ. ಚಿಕ್ಕಪ್ಪ ಚಿಕ್ಕಪ್ಪ,
ಚಿಕ್ಕಪ್ಪ, ಇವತ್ತು ಯಾವ ಕೆಲ್ಸನೂ ಆಗ್ಲಿಲ್ವಾ? ಹೋಗ್ಲಿ ಬಿಡಿ ಚಿಕ್ಕಪ್ಪ, ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗೋವರೆಗೂ ನಾನೇ ನೋಡ್ಕೋತೀನಿ. ಮನೆ ಮಗನಾಗಿ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲಮ್ಮ. ಎಲ್ಲ ನೀನೇ ನೋಡ್ಕೋತಾ ಇದ್ದೀನಿ. ನೆನೆಸ್ಕೊಂಡ್ರೆ ಕರಳು ಚುರುಕನ್ನುತ್ತೆ. ಚಿಕ್ಕಪ್ಪ, ಮಗನೇ ಎಲ್ಲ ಮಾಡ್ಬೇಕಾ? ಮಗಳು ಮನೆ ಕಷ್ಟ ನೋವುಗಳನ್ನೆಲ್ಲ ನೋಡ್ಕೊಳಲ್ವಾ? ಅಕ್ಕ ಅಕ್ಕ ನನಗ್ ಜಡೆ ಹಾಕುವ. ಬಾರೆ, ನಾನೇ ಹಾಕ್ತೀನಿ. ನೀನ್ ಯಾಕೆ ಸೆಟ್ ಮಾಡ್ಕೊಳ್ತಿದ್ಯಾ? ಮತ್ತಿನೇನೆ, ಎಲ್ಲ ಕೆಲ್ಸನೂ ನಿಮ್ಮ ಅಕ್ಕನೇ ಮಾಡ್ಬೇಕಂತೆ. ನಡಿ. ಅಹಲ್ಯ, ಅಮ್ಮು ಹೇಳ್ತಾ ಇದ್ಲು ನಿನ್ಗೇನೋ ಅವಾರ್ಡ್ ಬಂದಿದೆಯಂತೆ. ಇಲ್ಲ ಚಿಕ್ಕಪ್ಪ, ಅವಾರ್ಡ್ಗೆ ನನ್ನ ಹೆಸರು ನಾಮಿನೇಟ್ ಆಗಿದೆ ಅಷ್ಟೆ. ಹಾಗಾದ್ರೆ ನಿನಗೆ ಅವಾರ್ಡ್ ಬರುತ್ತೆ ಬಿಡು. ಆ ಕಂಪ್ನಿಗೋಸ್ಕರ ನೀನ್ ಕಡಿಮೆ ದುಡ್ದಿದ್ಯಾ? ಆ ಕಂಪ್ನಿ ಆಗು ಹೋಗುಗಳು ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ. 10 ವರ್ಷದಲ್ಲಿ ಆಗೋ ಕೆಲ್ಸನ 3 ವರ್ಷದಲ್ಲಿ ಮಾಡಿದ್ಯಾ. ನನ್ನ ಕನಸು, ನನ್ನ ಆಸೆ ಈಡೇರ್ಬೇಕಂದ್ರೆ ಮಾಡ್ಲೇಬೇಕಲ್ಲ ಚಿಕ್ಕಪ್ಪ. ಈ ಕೆಲ್ಸ ನನ್ನ ಗುರಿ, ನನ್ನ ಸಾಧನೆಗೆ ದಾರಿ. ಹೌದಮ್ಮ, ಈ ಕೆಲ್ಸಕ್ಕೋಸ್ಕರ ನೀನ್ ತುಂಬಾ ಶ್ರಮ ಪಟ್ಟಿದ್ಯಾ. ಇದನ್ನ ಉಳಿಸ್ಕೊಳ್ಳೋದು ಈಗ ನಿನ್ ಜವಾಬ್ದಾರಿ. ಬೇಗ ಸಾಕು, ಬೇಗ ಊಟಕ್ಕೆ ಅಂತ ಹೀಗೆ ಕೂರ್ಸ್ಬಿಟ್ಟು ಲೇಟ್ ಮಾಡ್ಬಾರ್ದು. ಬೇಗ ಬೇಗ. ಮೀರಾ, ಊಟಕ್ಕೆ ಅಂತ ಕೂತಾಗ್ಲೂ ಗಲಾಟೆ ಮಾಡ್ಬೇಕಾ ನೀನು? ನಾನೇನೋ ಮಾಡ್ಲಿ, ನನ್ನ ಹೊಟ್ಟೆಲಿ ಎಲಿ ಮರಿಗಳು ಓಡಾಡ್ತಿವೆ. ಶಾಂಭವಿ, ಇವತ್ತೇನಮ್ಮ ಸ್ಪೆಷಲ್ಲು? ತಮ್ಮನಿಗೋಸ್ಕರ ಅಣ್ಣ ಪ್ರೀತಿಯಿಂದ ಶಾವಿಗೆ ಪಾಯಸ ಮಾಡಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಅಮ್ಮ, ತಮ್ಮಂಗೋಸ್ಕರ ಅಂತ ಸುಮ್ನೆ ಲೇಬಲ್ ಅಂಟಿಸ್ಬೇಡ, ಎಲ್ರಿಗೋಸ್ಕರ ಮಾಡಿದ್ದಾನೆ ಅಂತ ಹೇಳು. ವೀರಕ್ಕಜ್ಜಿ, ನಾನು ಸ್ವಲ್ಪ ತಿನ್ಬೋದಾ? ಬೇಡ. ಇದೇನ್ ಸುಂದ್ರಣ್ಣ, ಚೆನ್ನಾಗಿ ಬಾರಿಸಿ ಜಮಾಯಿಸಿ ಜಮಾಯಿಸಿ. ಅಣ್ಣ ಬೇಗ. ಬಂದೆ 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 ಬಂದೆ. ನಂಗೆ 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 ನಂಗೆ. ಇದು ನನ್ನ ತಮ್ಮ ಅನಿಗೆ. ಫಸ್ಟ್ ಅವನುಗ ಇರ್ಲಿ ಇರ್ಲಿ,